ಖಚಿತವಾಗಿ ಎಷ್ಟು ಜನ ಮಣ್ಣಿನಲ್ಲಿ ಸಿಕ್ಕಾಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇಲ್ಲ. ಕಾರಣ ಲೆಕ್ಕ ಇರಲ್ಲ. ನೀರಿನಲ್ಲಿ ಒಬ್ಬರ ಮೃತದೇಹ ಇರುವಂತಹ ಶಂಕೆ ಇದೆ ಅಂತಿದ್ದಾರೆ. ಕುಸಿತಗೊಂಡಿರುವ ಮಣ್ಣಿನಲ್ಲಿ ಒಬ್ಬರು ಸಿಲುಕಿಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಈಗಾಗಲೇ 4 ಮೃತದೇಹಗಳು ಪತ್ತೆಯಾಗಿದೆ ಅಂತಿದ್ದಾರೆ. 4-5 ಗೊತ್ತಿಲ್ಲ. ನದಿ ಪಕ್ಕದ ಉಳುವರೆ ಗ್ರಾಮದ 3 ಮನೆಗಳು ಕೊಚ್ಚಿ ಹೋಗಿವೆ. ಸೊ ಹಾಗಾಗಿ ಪಬ್ಲಿಕ್ ಟಿವಿಗೆ ಅಂಕೋಲಾ ತಹಶೀಲ್ದಾರ್ ಅನಂತ ಶಂಕರಿಗೆ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಸೊ ಅವರು ಹೇಳ್ತಾ ಇರುವಂಥದ್ದು ಖಚಿತವಾಗಿ 4 ಮೃತದೇಹಗಳ ಸಿಕ್ಕಾಕೊಂಡಿದೆ ಅಂತ ಹೇಳಿ ಅವನ್ನ ತೆಗೆದಿದ್ದಾರೆ. ಇನ್ನು ಎಷ್ಟು ಜನ ಇದರಲ್ಲಿ ಸಿಕ್ಕಾಕೊಂಡಿದ್ದಾರೆ, ಎಷ್ಟು ಜನ ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ದು ಖಚಿತವಾಗಿ ಸಿಗ್ತಾ ಇಲ್ಲ. ಕಾರಣ ಕೊಚ್ಚಿ ಹೋದಂಥ ರಭಸದಲ್ಲಿ ನೀರಿಗೆ ಹೋಗಿ ಕೂಡ ಬಿದ್ದಿರಬಹುದು. ನಾಪತ್ತೆಯಾಗಿದ್ದರೆ ಯಾರಾದರೂ ನಾಪತ್ತೆಯಾಗಿರುವಂಥ ಕಂಪ್ಲೇಂಟನ್ನು ಕೊಟ್ಟಾಗಲೂ ಕೂಡ ಹುಡುಕಬಹುದು. ಬಟ್ ಏನಾದರೂ ಒಂದು ಗೊತ್ತಾಗಬೇಕಲ್ಲ, ಏನೂ ಗೊತ್ತಾಗ್ತಿಲ್ಲ ಈ ಸದ್ಯಕ್ಕೆ. ಅಲ್ಲಿ ಅಂಕೋಲಾ ತಾಲೂಕಿನ ಸಿರೂರು ಬಳಿಯ ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಂದು ಕಡೆ ರಕ್ಷಣಾ ಕಾರ್ಯ ನಡೀತಾ ಇದೆ, ಮತ್ತೊಂದು ಕಡೆ ತಾಲೂಕು ಆಡಳಿತ, ಜಿಲ್ಲಾಡಳಿತದ ಅಧಿಕಾರಿಗಳು ಕೂಡ ಈಗ ಸ್ಥಳದಲ್ಲೇ ಬಿಡುಬಿಟ್ಟಿರುವಂಥದ್ದು. ನಮ್ಮ ಜೊತೆ ತಾಲೂಕು ತಹಶೀಲ್ದಾರ್ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸರ್, ಈಗ ಸದ್ಯ ರಕ್ಷಣಾ ಕಾರ್ಯ ಎಲ್ಲಿಗೆ ಬಂದಿದೆ, ಯಾವ ಮಟ್ಟಿಗೆ? ಈಗ ರಸ್ತೆ ತೆರವುಗೊಳಿಸೋ ಕಾರ್ಯದಲ್ಲಿ ಇದ್ದೀವಿ. 4-5 JCB ಮತ್ತು ಇಟಾಚಿಗಳೆಲ್ಲ ವರ್ಕ್ ಮಾಡ್ತಾ ಇದೆ. 7-8 ಲಾರಿಗಳು ಮಣ್ಣನ್ನು ಸಾಗಿಸ್ತಾ ಇದ್ದಾರೆ. ಹಾಗೆ ಅದರಲ್ಲಿ ಕೆಲವು ಬಾಡಿಗಳು ಇವೆ ಅಂತ ಹೇಳ್ತಾರೆ, ಆದರೆ ಅಧಿಕೃತವಾಗಿ ನಮಗೆ ಮಾಹಿತಿ ಇನ್ನೂ ಸಿಕ್ಕಿಲ್ಲ. ಹಾಗಾಗಿ ಆ ಥರ ಕಾರ್ಯಾಚರಣೆಯಲ್ಲಿ ಏನಾದ್ರು ಸಿಕ್ಕಿದ್ರೆ ಅದನ್ನು ಪರಿಗಣನೆ ಮಾಡ್ತೀವಿ. ಉಳಿದಂತೆ 6 ಜನ ಅಲ್ಲಿ ಟೀ ಸ್ಟಾಲಲ್ಲಿ ಇದ್ದವರು ಕುಟುಂಬ ಮತ್ತು ಒಬ್ಬರು ಡ್ರೈವರು ಕೊಚ್ಚಿ ಹೋಗಿದ್ದಾರೆ. ಅದರಲ್ಲಿ 4 ಬಾಡಿಗಳು ಸಿಕ್ಕಿವೆ, ಇನ್ನೆರಡು ಬಾಡಿ ಸಿಗಬೇಕಾಗಿದೆ. ಸರ್, ಈಗ ಅಧಿಕೃತವಾಗಿ ಒಳಗಡೆ ಎಷ್ಟು ಜನ ಸಿಲುಕಿದ್ದಾರೆ ಅಂತ ಮಾಹಿತಿ ತಮ್ಮ ಬಳಿ ಯಾವ್ದು ಇದೆಯಾ? ಇಲ್ಲ, ಮಾಹಿತಿ ಇಲ್ಲ. ಅಧಿಕೃತವಾಗಿ ಒಳಗೆ ಸಿಕ್ಕಿದ್ರು ಮಾಹಿತಿ ಇಲ್ಲ. ಸಿಲುಕಿಯವರು ಇಲ್ಲ 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 ಇಲ್ಲ. ಈ ಸದ್ಯಕ್ಕೆ ಎಷ್ಟು ಜನ ಹೊರತರಲಾಗಿದೆ ಸರ್? ಅಧಿಕೃತವಾಗಿ ಎಷ್ಟು ಜನ? ಅಧಿಕೃತವಾಗಿ 4 ಜನ ಬಾಡಿನ ತೆಗೆದಿದ್ದೀವಿ, ಇನ್ನೆರಡು ಬಾಡಿ ಸಿಗಬೇಕು. ಈಗ NDRF ಮತ್ತು ಫೈರು ಅವರೆಲ್ಲ ಕಾರ್ಯಾಚರಣೆಯಲ್ಲಿ ಇದ್ದಾರೆ. ಬೆಳಗಿಂದ 6 ಗಂಟೆಯಿಂದನೇ ಕಾರ್ಯಾಚರಣೆ, ರಸ್ತೆ ತೆರವುದೆಲ್ಲ ಆಗ್ತಾ ಇದೆ. ಹಾಗಾಗಿ ಆದಷ್ಟು ಶೀಘ್ರದಲ್ಲಿ ಬಾಡಿಯನ್ನು ಶೋಧನೆ ಮಾಡಿ. ಒಳಗಡೆ ಇರೋದು ಯಾವ್ದಾದ್ರು ಕರೆಗಳು ಬಂದಿತ್ತಾ ಸಂಬಂಧಿಕರಿಂದ, ಅಥವಾ ಯಾರಾದ್ರಿಂದ ತಮಗೆ ಯಾವ್ದಾದ್ರು ಕರೆ ಬಂದಿತ್ತು? ಯಾವುದೂ ಹೊರಗಡೆಯಿಂದ ಕರೆಗಳು ಯಾವಾಗ ಬಂದಿಲ್ಲ. ಒಳಗಡೆ ಯಾರು ಇರುವ ಬಗ್ಗೆನೂ ನಮಗೆ ಕರೆಗಳು ಸ್ವೀಕೃತ ಆಗಿಲ್ಲ. ಸರಿ, ನೀರಿನ ರಭಸ ಆ ಉಳುವೆರೆ ಗ್ರಾಮಕ್ಕೆ ಹೋಗಿ ಅಲ್ಲಿಯೂ ಕೂಡ ಒಂದು ಕೆಲವೊಂದಿಷ್ಟು ಇದು ಅಡೆತಡೆಗಳಾಗಿದೆ ಅಂತ. ಅಲ್ಲಿ 4 ಮನೆಗಳಿಗೆ ಕೊಚ್ಚೋಗಿದೆ. ಅದರಲ್ಲಿ ಒಬ್ಬರು ಸೀತಾಗೌಡ ಅವ್ರದ್ದು ಕೊಚ್ಚೋಗಿದ್ದಾರೆ ಅಂತ ಹೇಳಿದ್ದಾರೆ. ಅವ್ರ ಬಾಡಿನೂ ಇನ್ನೂ ಸಿಕ್ಕಿಲ್ಲ. ಉಳಿದಂತೆ 14 ಜನ ಕುಮಟಾದಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ. ಈಗ ಆ 4 ಮನೆಗಳಿಗೂ ಪರಿಹಾರವನ್ನು ಕೊಡಬೇಕು ಅಷ್ಟೇ. ಓಕೆ ಸರಿ, ಈ ಪಕ್ಕದ ಗುಡ್ಡ ಕೂಡ ಬಿರುಕು ಬೀಳ್ತಾ ಇರುವಂಥದ್ದು, ಇದಕ್ಕೇನು ಪ್ರಿಕಾಷನ್ ತಗೊಳ್ತಾ ಇದ್ದಾರೆ ಸರ್? ಅಥವಾ ಈ ರಕ್ಷಣಾ ಕಾರ್ಯ ಇನ್ನೂ ಎಷ್ಟೊತ್ತಾಗ್ತದೆ? ಈ ದಿವಸ ರಕ್ಷಣಾ ರಸ್ತೆ ತೆರವು ಕಾರ್ಯ ಈ ದಿನ ಆಗ್ಬೋದು ಪೂರ್ತಿ. ಯಾಕೆಂದರೆ ನೀವು ಕಂಡಂಗೆ ಒಂದು 150 ಮೀಟ್ರಷ್ಟು ಮಣ್ಣು ಕುಸಿದಿದೆ. ಹಾಗಾಗಿ ಆ ಕಡೆಯಿಂದಲೂ ತೆಗಿತಾ ಇದ್ದಾರೆ, ಕುಮಟಾ ಕಡೆಯಿಂದ, ಮತ್ತು ಅಂಕೋಲಾ ಸೈಡಿಂದಲೂ ಮಣ್ಣು ತೆಗಿತಾ ಇದ್ದೀವಿ. ಆದಷ್ಟು ಈ ದಿವಸನೇ ಮತ್ತು ರಸ್ತೆ ವಾಹನಗಳಿಗೆ ಸಂಚಾರಕ್ಕೆ ಅನುಕೂಲತೆಯನ್ನು ಮಾಡ್ಕೊಳ್ಳಿಕ್ಕೆ ಸಿದ್ಧತೆ ಮಾಡ್ಕೊಳ್ತಾ ಇದ್ದೀವಿ. ಸರಿ, ರಸ್ತೆ ಒಂದು ಅವೈಜ್ಞಾನಿಕವಾಗಿ ನಿರ್ಮಾಣ ಮಾಡಲಾಗಿದೆ, ಅದು ಯಾವುದೇ ರೀತಿಯ ಒಂದು ಮುನ್ನೆಚ್ಚರಿಕೆ ಕ್ರಮಗಳು ಇಲ್ಲ ಅಂತ ಸ್ವತಃ ಸಚಿವರೇ ಆರೋಪ ಮಾಡ್ತಾ ಇದ್ದಾರೆ ಅಂಥದ್ದು. ತಾವು ಏನು ಕ್ರಮ ತಗೊಳ್ತಾ ಇದ್ರು ಅಥವಾ ಮಾತಾಡಿದ್ದಾರೆ ಸರ್ ರಾಷ್ಟ್ರೀಯ ಪ್ರಾಧಿಕಾರದ ಜೊತೆ? ಅವ್ರ ಹತ್ರ ಇನ್ನೂ ಮಾತಾಡಿಲ್ಲ. ಈಗೇನಿದ್ರು ಫಸ್ಟು ನಾವು ಅದನ್ನು ತೆರವುಗೊಳಿಸೋ ಕಾರ್ಯ ಮತ್ತು ಪರಿಹಾರ ಕಾರ್ಯ ಇದನ್ನು ಕ್ರಮ ಕೈಗೊಂಡಿದ್ದೀವಿ. ಮೀಟಿಂಗ್ನಲ್ಲಿ ಡಿಸ್ಕಸ್ ಮಾಡ್ತೀವಿ. ಇದು ಒಂದು ತಹಶೀಲ್ದಾರ್ ಅವರ ಮಾಹಿತಿ. ಕ್ಯಾಮ್ರಾಮನ್ ನಾರಾಯಣಗೌಡ ಜೊತೆ ಸುನಿಲ್ ಪಾಟೀಲ್, ಪಬ್ಲಿಕ್ ಟಿವಿ, ಕಾರವಾರ.